ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಆಗಸ್ಟ್ ತಿಂಗಳ ಮೇಷರಾಶಿಯವರಿಗೆ ಅನೇಕ ರೀತಿಯ ಬದಲಾವಣೆ ಕಾದಿದೆ. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೀಗಿದ್ದು, ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ಪಡೆದುಕೊಳ್ಳಬೇಕು, ಹಾಗೆ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ, ಯಾವ ಗ್ರಹ ಸಂಚಾರ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ, ಯಾವ ಗ್ರಹ ಸಂಚಾರದಿಂದಾಗಿ ಅನೇಕ ರೀತಿಯ ತೊಂದರೆಗಳನ್ನು, ಸಮಸ್ಯೆಗಳನ್ನು ನೀವು ನೋಡಲಿದ್ದೀರಿ ಎಂಬುದನ್ನು ಈಗ ನೋಡೋಣ ಬನ್ನಿ. ಬಲಕ್ಕಿಂತ ಸೈರಣೆ ಮೇಲು ಎನ್ನುವ ಹಾಗೆ ನಿಮ್ಮ ಎಂದಿನ ಆಕ್ರಮಣಕಾರಿ ಧೋರಣೆಯನ್ನು ಬಿಟ್ಟು ರಾಜತಾಂತ್ರಿಕತೆಯ ಮೂಲಕ ಅನಿರೀಕ್ಷಿತ ವೃತ್ತಿಪರ ಅಡೆತಡೆಗಳನ್ನು ಎದುರಿಸಿ ಮುಂದುವರಿಯುವುದು, ಶನಿಯ ಪ್ರಭಾವದಿಂದ ವಿಳಂಬಗಳು, ಕಟ್ಟಿಟ್ಟ ಬುದ್ಧಿ ಹಾಗೆಯೇ ಯೋಚಿಸಿ ತೆಗೆದುಕೊಂಡ ನಿರ್ಧಾರಗಳೇ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಶನಿಯಿಂದ ಹಾಗೂ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳಬೇಕಾಗಿರಲಿದೆ. ನಿಮ್ಮ ಚಾಣಾಕ್ಷ ಬುದ್ಧಿತನ ಹಾಗೆ ನೀವು ಈ ಸಮಯದಲ್ಲಿ ಹೆಚ್ಚು ಚುರುಕುತನದಿಂದ ಮಾಡಿದ ಕೆಲಸಗಳು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೀಡಲಿದೆ. ಇದು ಶನಿಯಿಂದ ಪ್ರಮುಖವಾಗಿ ಈ ಸಮಯದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದ್ದು, ಇನ್ನು ಎರಡನೇದಾಗಿ ನಿಮ್ಮ ಸಂಪತ್ತನ್ನು ಕಾಪಾಡಿಕೊಳ್ಳಿ. ಹೌದು, 6ನೇ ಮನೆಯಲ್ಲಿ ಶುಕ್ರನು ನೀಚನಾಗಿರುವುದರಿಂದಾಗಿ ಅನಿರೀಕ್ಷಿತ ಸಾಲಗಳು ಅಥವಾ ಕೂಡಿಟ್ಟ ಹಣದ ವಿಚಾರದಲ್ಲಿ ವಿವಾದಗಳು ಎದುರಾಗಬಹುದು. ಅನವಶ್ಯಕತೆ ಐಷಾರಾಮಿ ಖರ್ಚುಗಳನ್ನು ತಪ್ಪಿಸಿ ಸಾಂಘಿಕ ಹಣದ ಮೇಲೆ ಬಿಗಿ ಹಿಡಿತವನ್ನು ಹೊಂದುವುದು ಉತ್ತಮವಾಗಿರಲಿದೆ. ಇದು ಶುಕ್ರನಿಂದ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು, ಖರ್ಚುಗಳನ್ನು ಹಾಗೆ ವಿಪರೀತ ಸಾಲ ಮಾಡುವ ಅವಶ್ಯಕತೆಯನ್ನು ತಡೆಯುವಂತೆ ಮಾಡಲಿದೆ. ಇದು ಶುಕ್ರನ ಸಂಚಾರದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದೆ. ಇನ್ನು ಮುಂದಿನದ್ದಾಗಿ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಪ್ರಬಲ ಗ್ರಹಗಳು 4ನೇ ಮನೆಯಲ್ಲಿ ದಟ್ಟಣೆ ತೋರುತ್ತಿರುವುದರಿಂದಾಗಿ ಮನೆ ಜೀವನವು ಭಾರವೆನಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಜಗಳವಾಡಿ ಗೆಲ್ಲುವುದಕ್ಕಿಂತ ನಿಮ್ಮ ಭಾವನಾತ್ಮಕ ನೆಮ್ಮದಿ ಮತ್ತು ಶಾಂತಿಯುತ ವಾತಾವರಣಕ್ಕಾಗಿ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಉತ್ತಮವಾಗಿರಲಿದೆ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಯುವುದು ಅತಿ ಅವಶ್ಯಕವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ನಿಮ್ಮ ಸಂಪರ್ಕ ಜಾಲಗಳನ್ನು ಬಳಸಿಕೊಳ್ಳಿ. ಹೌದು, ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ 12ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಹಾಗೆ ಸಿಗುವ ಅವಕಾಶಗಳನ್ನು ಬಳಸಿಕೊಳ್ಳಲು, ಅನಿರೀಕ್ಷಿತವಾಗಿ ಧನ ಲಾಭವನ್ನು ಪಡೆಯಲು ಈ ಸಮಯದಲ್ಲಿ ನೀವು ನಿಮ್ಮ ಸಂಪರ್ಕವನ್ನು ನೀವು ಬಳಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಹಿರಿಯ ಸಹೋದರರಿಂದ ಅಮೂಲ್ಯವಾದ ಬೆಂಬಲ ಸಿಗಲಿದೆ. ವೈಯಕ್ತಿಕ ಪ್ರಯತ್ನಗಳು ಹಾಗೆ ನಿಧಾನಗತಿಯ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಅನೇಕ ಗ್ರಹಗಳ ಬೆಂಬಲದಿಂದಾಗಿ ನಿಧಾನ ಪ್ರಗತಿ ಸಿಗಲಿದೆ. ಒಟ್ಟಾರೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಬೆಂಬಲವನ್ನು ಅನೇಕ ಗ್ರಹಗಳಿಂದಾಗಿ ಪಡೆಯಲಿದ್ದೀರಿ. ಜೊತೆಗೆ ಸಂಪರ್ಕಗಳು ಕೂಡ ನಿಮಗೆ ಸಹಾಯ ಮಾಡಲಿದೆ. ಇದು ರಾಹುವಿನ ಸಂಚಾರವಾಗಿದ್ದು, ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ಈ ಪ್ರಸ್ತುತ ತಿಂಗಳಿನಲ್ಲಿ ಅನೇಕ ಬಾರಿ ತನ್ನ ಸಂಚಾರವನ್ನು ಬದಲಾಯಿಸಲಿದ್ದಾನೆ. ಮೊದಲಿಗೆ 3ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಇದು ಆಗಸ್ಟ್ 1ರಿಂದ 5ರವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದೆ. ಇನ್ನು ಎರಡನೇದಾಗಿ 4ನೇ ಮನೆಯಲ್ಲಿ ಇದು ಆಗಸ್ಟ್ 5ರಿಂದ 22ರವರೆಗೆ ಇರಲಿದ್ದು, 5ನೇ ಮನೆಯಲ್ಲಿ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 1ರವರೆಗೆ ಇರಲಿದೆ. ಇದು ತ್ವರಿತ ಸಂವಹನ ಮತ್ತು ಪ್ರಯಾಣವನ್ನು ಉತ್ತೇಜಿಸುತ್ತದೆ. ತದಾದ ನಂತರದಲ್ಲಿ ಆಸ್ತಿಯ ಚರ್ಚೆಗಳು ಗಮನಾರ್ಹ ಭೌತಿಕ ಬೆಳವಣಿಗೆಗೆ ಕಾರಣವಾಗಲಿದೆ. ಒಟ್ಟಾರೆಯಾಗಿ ಬುಧನ ಸಂಚಾರದಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ನಿರೀಕ್ಷಿಸಬಹುದಾಗಿರಲಿದೆ.
ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ. ಮಂಗಳನು 1 ಮತ್ತು 8ನೇ ಮನೆಯ ಅಧಿಪತಿಯಾಗಿದ್ದಾನೆ. ಮೊದಲಿಗೆ 2ನೇ ಮನೆಯಲ್ಲಿ ಆಗಸ್ಟ್ 1, 2ರವರೆಗೆ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ತದಾದ ನಂತರದಲ್ಲಿ 3ನೇ ಮನೆಯಲ್ಲಿ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 1ರವರೆಗೆ ತನ್ನ ಸಂಚಾರವನ್ನು ಮಂಗಳನು ಮಾಡಲಿದ್ದಾನೆ. ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮ ಪ್ರಾಣಶಕ್ತಿ, ಧೈರ್ಯ ಮತ್ತು ಮುನ್ನುಗ್ಗುವಿಕೆಯನ್ನು ಹೆಚ್ಚಿಸುತ್ತದೆ. ವಿವಾದಗಳನ್ನು ಮತ್ತು ಸಂವಹನವನ್ನು ನೇರವಾಗಿ ಎದುರಿಸಲು ನಿಮಗೆ ಶಕ್ತಿಯನ್ನು ನೀಡಲಿದೆ. ಮಂಗಳನ ಸಂಚಾರದಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು, ಶಕ್ತಿಯನ್ನು ನೀವು ಪಡೆಯಲಿದ್ದೀರಿ. ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ. ಗುರು ಗ್ರಹವು ನಿಮ್ಮ 9 ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದು, ಗುರುವಿನ ಸಂಚಾರ ಈ ಪ್ರಸ್ತುತ ಸಮಯದಲ್ಲಿ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಈ ತಿಂಗಳು ಇಡೀ ಇರಲಿದೆ. ಇದರಿಂದಾಗಿ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಆಂತರಿಕ ಬುದ್ಧಿವಂತಿಕೆ ವಿಸ್ತರಣೆಯಾಗಲಿದೆ. ಆದರೂ ಈ ಸಮಯದಲ್ಲಿ ಆಸ್ತಿ ವಿವಾದಗಳನ್ನು ನೀವು ತಪ್ಪಿಸಬೇಕಾಗಿರಲಿದೆ. ಆಸ್ತಿ ಮತ್ತು ಭಾವನಾತ್ಮಕ ಶಾಂತಿಯನ್ನು ಸಮನ್ವಯಗೊಳಿಸಿಕೊಂಡು ಸಂಬಂಧಿಸಿದ ಒತ್ತಡವನ್ನು ಈ ಸಮಯದಲ್ಲಿ ನಿವಾರಿಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಇದು ಗುರುವಿನ ಸಂಚಾರದ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ. ಕೇತುವು ಈ ಪ್ರಸ್ತುತ ಸಮಯದಲ್ಲಿ 5ನೇ ಮನೆಯಲ್ಲಿ ವಕ್ರಿಯ ಚಲನೆಯನ್ನು ಈ ಇಡೀ ತಿಂಗಳು ಮಾಡಲಿದ್ದಾನೆ. ಇದರಿಂದಾಗಿ ಆಧ್ಯಾತ್ಮಿಕ ವಿರಕ್ತಿಯನ್ನು ನೀವು ಆಳವಾಗಿ ಅನುಭವಿಸಲಿದ್ದೀರಿ. ಮಕ್ಕಳು, ಪ್ರಯಾಣ ಅಥವಾ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗುಪ್ತ ಅಭದ್ರತೆಯನ್ನು ಹೆಚ್ಚಿಸಲಿದ್ದಾನೆ. ಕೇತುವಿನ ಸಂಚಾರ ಅಷ್ಟೇನು ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ. ಇನ್ನು ಪ್ರಮುಖವಾಗಿ ತಿಳಿಸುವುದಾದರೆ, ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ತೀವ್ರ ಸ್ವತಂತ್ರ ಪ್ರೀತಿ, ಸಹಜ ಉತ್ಸಾಹಕ್ಕೆ ದೊಡ್ಡ ಪರೀಕ್ಷೆಗಳು ಇರಲಿದೆ. ತಕ್ಷಣದ ಕ್ರಮಕ್ಕಿಂತ ತಾಳ್ಮೆ ಅತ್ಯಗತ್ಯವಾದ ಪ್ರಮುಖ ಅಂಶವನ್ನು ಬದಲಾವಣೆಯನ್ನು ತರಲಿದೆ. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ನಿಮಗೆ ಧೈರ್ಯ ಮತ್ತು ಸಂವಹನ ಹೆಚ್ಚಿಸಲು ವೇಗವನ್ನು ನೀಡುತ್ತಾನೆ. ಹಾಗೆ ನೀವು ಮುಂದೆ ನುಗ್ಗಿ ಅಡೆತಡೆಗಳನ್ನು ಗೆಲ್ಲುವ ಪ್ರಬಲ ಒಲವನ್ನು ಅನುಭವಿಸಲಿದ್ದೀರಿ. ಅಂದಾಗ್ಯೂ ನಿಮ್ಮ 12ನೇ ಮನೆಯಲ್ಲಿ ಮುಂದುವರಿಯುತ್ತಿರುವ ಶನಿಯ ಸಂಚಾರದಿಂದಾಗಿ ಇದು ತೀವ್ರ ಹಿನ್ನೆಲೆಯ ಗುಪ್ತ ವಿಳಂಬಗಳು, ಏಕಾಂಗಿತನ, ಖರ್ಚುಗಳು ಹಾಗೆ ಅನಿರೀಕ್ಷಿತ ಅಡೆತಡೆಗಳನ್ನು ಸೃಷ್ಟಿಸಿ ನಿಮ್ಮನ್ನು ನೀವು ಎಂದಿನಿಂದ ನೇರ ಧೋರಣೆಯ ಸವಾಲುಗಳಾಗಿ ಒಡ್ಡುವಂತೆ ಮಾಡಲಿದೆ. ಈ ತಿಂಗಳಿನಲ್ಲಿ ನಿಮ್ಮ ಉಗ್ರ ಮುನ್ನುಗ್ಗುವಿಕೆಯು ಭಾವನಾತ್ಮಕ ಸೈದ್ಧಾಂತಿಕದೊಂದಿಗೆ ಸಮತೋಲನಗೊಳಿಸಿಕೊಳ್ಳಬೇಕಾಗಿರಲಿದೆ. ವಿಶೇಷವಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದ ಸುತ್ತ ಬಿಗುವಿಕೆ ವಾತಾವರಣ ಹೆಚ್ಚಾಗುತ್ತದೆ. ಇದು ಹೆಚ್ಚು ಮುಖ್ಯವಾಗಿರುತ್ತದೆ. ಹಾಗೆ ಆಳವಾಗಿ ಬೇರೂರಿರುವ ಜವಾಬ್ದಾರಿಗಳು ಭಾರವೆನಿಸುತ್ತದೆ. ನಿಮ್ಮ ಸಾಮಾಜಿಕ ವಲಯಗಳು ಹಾಗೆ ಹಿರಿಯ ಸಹೋದರರಿಂದ ಸಿಗುವ ಅದ್ಭುತ ಬೆಂಬಲವು ನಿಮಗೆ ಅಗತ್ಯವಿರುವ ಆಸರೆಯನ್ನು ನೀಡುತ್ತದೆ. ಈ ಬೇಡಿಕೆಯ ಅವಧಿಯನ್ನು ನಿಧಾನವಾಗಿ ಹೆಜ್ಜೆ ಇಡುವ ಮೂಲಕ ಕಾರ್ಯತಂತ್ರದ ಸಂವಹನದ ಮೇಲೆ ಗಮನ ಹರಿಸುತ್ತಾ ನೀವು ಮುಂದುವರಿಯಬೇಕಾಗಿರದೆ. ಆಗ ಮಾತ್ರ ನೀವು ಆಂತರಿಕ ಬೆಳವಣಿಗೆಯನ್ನು ಸ್ವೀಕರಿಸಲು ಹಾಗೆ ಉತ್ತಮ ರೀತಿಯ ಜೀವನ ಶೈಲಿಯನ್ನು ನಡೆಸಲು ಸಾಧ್ಯವಾಗಲಿದೆ. ಇದು ಪ್ರಮುಖವಾಗಿ ನೀವು ಈ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 2ರಂದು ಮಂಗಳನು ನಿಮ್ಮ 3ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಹಜ ಚೈತನ್ಯವು ಉಕ್ಕಿ ಹರಿಯುತ್ತದೆ. ವೃತ್ತಿಪರ ಅಡೆತಡೆಗಳನ್ನು ಎದುರಿಸುವಲ್ಲಿ ಅಗತ್ಯವಿರುವ ಧೈರ್ಯ ಮತ್ತು ಶಕ್ತಿಯನ್ನು ಮಂಗಳನು ನಿಮಗೆ ತರಲಿದ್ದಾನೆ. ನಿಮ್ಮ 12ನೇ ಮನೆಯಲ್ಲಿ ಮುಂದುವರಿಯುತ್ತಿರುವ ಶನಿಯ ಸಂಚಾರದಿಂದಾಗಿ ಮೊದಲ ಹಂತದ ನೀವು ಶನಿಯ ಪ್ರಭಾವವನ್ನು ನೋಡಲಿದ್ದೀರಿ. ಇದು ನಿರಂತರ ವಿಳಂಬವನ್ನು ಮೀರಿ ಮುನ್ನುಗ್ಗಲು ನೀವು ಹೆಚ್ಚು ಪ್ರೇರೇಪಿತರಾಗುವಿರಿ. ಹಾಗೆ ಶನಿಯು ಅಪಾರ ಶಿಸ್ತನ್ನು ಬಯಸುತ್ತಾನೆ. ವಿದೇಶಿ ಸಂಬಂಧಿತ ವೃತ್ತಿ ಜೀವನದಲ್ಲಿ ಏಕಾಂಗಿತನವನ್ನು ಕೂಡ ತರಬಹುದು. ನಿಮ್ಮ ದೃಢವಾದ ಸಂವಹನವು ನಿಮ್ಮ ಪ್ರಯತ್ನದ ಗುರುತನ್ನು ತೋರುತ್ತದೆ. ಹಾಗೆ ಈ ಸಮಯದಲ್ಲಿ ಬಾಕಿ ಕೆಲಸವನ್ನು ಸಕ್ರಿಯವಾಗಿ ತೆಗೆದುಕೊಳ್ಳಲು ಈ ಶಕ್ತಿಯ ವರ್ಧಕವನ್ನು ನೀವು ಬಳಸಿಕೊಳ್ಳಬೇಕಾಗಿರಲಿದೆ. ಆದರೆ ಅಧಿಕಾರದಲ್ಲಿರುವವರೊಂದಿಗೆ ಅನವಶ್ಯಕ ವಾದವನ್ನು, ವಿವಾದಗಳನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ.
ಇದರಿಂದ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಆಗುವ ಅನೇಕ ರೀತಿಯ ತೊಂದರೆಗಳನ್ನು ಕೂಡ ನೀವು ಜವಾಬ್ದಾರಿಯಿಂದ ನಿಭಾಯಿಸಲು ಸಹಕಾರಿಯಾಗಿರಲಿದೆ. ಹಾಗೆ ಶನಿಯ ಮುಂದುವರಿಕೆಯು ಭಾರವಾದ ಒತ್ತಡವನ್ನು ಹೊರುವಂತೆ ಮಾಡಲಿದೆ. ನಿಮ್ಮ 11ನೇ ಮನೆಯಲ್ಲಿ ರಾಹು ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅತ್ಯುತ್ತಮ ಸಮತೋಲನವನ್ನು ನೀಡುತ್ತದೆ. ಹಾಗೆ ಅಸಾಂಪ್ರದಾಯಿಕ ಲಾಭಗಳನ್ನು ಉಂಟು ಮಾಡುತ್ತಾನೆ. ಅಧಿಕೃತ ಕಚೇರಿ ಕೆಲಸಗಳ ಅಡೆತಡೆಗಳನ್ನು ದಾಟಲು ನೀವು ವಿಸ್ತರಿಸವಾದ ವೃತ್ತಿ ಜೀವನದ ನೆಟ್ವರ್ಕನ್ನು ಬಳಸಿಕೊಳ್ಳಬೇಕಾಗಿರಲಿದೆ. ಹಿರಿಯರ ಮಾರ್ಗದರ್ಶನ ನಿಮಗೆ ಉತ್ತಮವಾಗಿರಲಿದೆ. ಇನ್ನು ಈ ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ 5ನೇ ಮನೆಗೆ ಚಲಿಸುವುದರಿಂದಾಗಿ ನಿಮ್ಮ ಗಮನವು ಸೃಜನಶೀಲ ಬುದ್ಧಿವಂತಿಕೆಯ ಕಡೆಗೆ ತಿರುಗುತ್ತದೆ. ಇದು ಅದ್ಭುತ ಕಾರ್ಯತಂತ್ರವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಹಾಗೆ ನಿಮ್ಮ ನಿರೀಕ್ಷೆಗಳು ವಾಸ್ತವಿಕವಾಗಿ ಈ ಸಮಯದಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ನೀಡುವುದರ ಜೊತೆಗೆ ಸಹಯೋಗದ ಸಮಸ್ಯೆ ಪರಿಹಾರವಾಗುತ್ತದೆ. ಹಾಗೆ ತೀವ್ರ ಗಮನವಿರುವ ನೀವು ಈ ಸಮಯದಲ್ಲಿ ನಿರಂತರ ಶಿಸ್ತಿನ ಶ್ರಮವನ್ನು ಅಂತಿಮವಾಗಿ ಬಯಸುವ ಗೌರವಾನ್ವಿತ ಖ್ಯಾತಿಯನ್ನು ಕೂಡ ಪಡೆದುಕೊಳ್ಳುವಂತೆ ಮಾಡಲಿದೆ. ಇದು ಪ್ರಮುಖವಾಗಿ ಈ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಧನ ಲಾಭವು ಹೇಗಿರಲಿದೆ, ಹಾಗೆ ಧನ ಲಾಭಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂದು ತಿಳಿಯೋಣ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚನಾಗಿ ಕುಳಿತಿರುವುದರಿಂದಾಗಿ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಈ ಸ್ಥಾನವು ಅನಿರೀಕ್ಷಿತ ಸಾಲಗಳು, ವೆಚ್ಚದಾಯಕ ವಿವಾದಗಳು, ಹಾಗೆ ಸೌಕರ್ಯಗಳು, ಐಷಾರಾಮಿ ಸಂಬಂಧಿತ ಹಠಾತ್ ವೈದ್ಯಕೀಯ ವೆಚ್ಚಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿಸುತ್ತದೆ. ನೀವು ಕೂಡಿಟ್ಟ ಹಣವನ್ನು ಕಟ್ಟುನಿಟ್ಟಾಗಿ ರಕ್ಷಿಸಬೇಕಾಗಿರಲಿದೆ. ವಾಹನಗಳು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸಲು ಆಗುವ ಬಯಕೆಗಳನ್ನು ವಿರೋಧಿಸಬೇಕಾಗಿರಲಿದೆ. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರುವು ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಅಪಾರ ತೂಕವನ್ನು ನೀಡುತ್ತಾನೆ. ಕೌಟುಂಬಿಕ ನವೀಕರಣಕ್ಕೆ ಹಣ ಒದಗಿಸಲು ನಿಮ್ಮ ಮೇಲೆ ಭಾರಿ ಒತ್ತಡಗಳು ಇರಲಿದೆ. ಅಗತ್ಯ ಖರ್ಚುಗಳನ್ನು ಆದ್ಯತೆ ನೀಡಿ ಹಾಗೆ ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಮುಂದೂಡುವುದು ಉತ್ತಮವಾಗಿರಲಿದೆ. ಬುಧನು ನಿಮ್ಮ 3, 4 ಮತ್ತು 5ನೇ ಮನೆಗಳ ಮೂಲಕ ಸಾಗುತ್ತಾನೆ. ಇದು ಹಣಕಾಸಿನ ಸಂವಹನವನ್ನು ಹೆಚ್ಚು ಮುಖ್ಯವೆಂದು ತಿಳಿಸುತ್ತದೆ. ಗುಪ್ತ ಮೋಸಗಳು ತಪ್ಪಿಸಲು ಆಗಸ್ಟ್ ಆರಂಭದಲ್ಲಿ ಎಲ್ಲ ಸಾಲ ಸೇವೆಗಳ ಒಪ್ಪಂದವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿರಲಿದೆ. ಇನ್ನು ಆಗಸ್ಟ್ 17ರಂದು ಸೂರ್ಯನ ಸಂಚಾರವು ನಿಮ್ಮ 5ನೇ ಮನೆಗೆ ಸಾಗುವುದರಿಂದಾಗಿ ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರುಕಟ್ಟೆ ಸಂವಹನ, ಜೂಜಾಟ, ಪ್ರಚೋದನೆಗಳಿಗೆ ಮುಂದು ಮಾಡಬಹುದು. ಹಾಗಾಗಿ ಈ ಸಮಯದಲ್ಲಿ ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕಾಗಿರಲಿದೆ. ಬದಲಾಗಿ ರಾಹು ಈ ಸಮಯದಲ್ಲಿ ಸುಲಭವಾಗಿ ಸ್ಥಿರ ಅಸಾಂಪ್ರದಾಯಿಕ ಆದಾಯದ ಮೂಲಕ ಅವಲಂಬಿಸಿದ ಹಣಕಾಸಿನ ಸಲಹೆಗಾರರನ್ನು ಸಂಪರ್ಕಿಸಿ ನಿಮ್ಮ ದೈನಂದಿನ ಲೆಡ್ಜರ್ಗಳನ್ನು ನಿಖರವಾಗಿ ಸಮತೋಲನಗೊಳಿಸಿ. ಹಾಗೆ ನೀವು ಈಗಾಗಲೇ ಪಡೆದುಕೊಂಡಿರುವ ಸ್ವತ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಉತ್ತಮವಾಗಿರಲಿದೆ. ಇದರ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವುದು ಉತ್ತಮ ಫಲಿತಾಂಶವನ್ನು, ಆರ್ಥಿಕ ಬೆಂಬಲವನ್ನು ತರಲಿದೆ. ಇನ್ನು ಮುಂದಿನದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯ ಕ್ರಮವನ್ನು ವಹಿಸಬೇಕಾಗಿರಲಿದೆ. 12ನೇ ಮನೆಯಲ್ಲಿ ಶನಿಯು ದೀರ್ಘಕಾಲದ ಬಳಲಿಕೆಗೆ ಮತ್ತು ನಿದ್ರಾಹೀನತೆಯ ಸಾಧ್ಯತೆಯನ್ನು ತರುವುದರಿಂದಾಗಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಹಾಗೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡುತ್ತಾ ಮುಂದುವರಿಯಬೇಕಾಗಿರಲಿದೆ. ನಿಮ್ಮ ದೈನಂದಿನ ಶಕ್ತಿಯು ಮೂಲಭೂತವಾಗಿ ಪರೀಕ್ಷಿಸಲ್ಪಡುವುದರಿಂದಾಗಿ ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮವನ್ನು ಈ ಸಮಯದಲ್ಲಿ ಶನಿ ಬೀರಲಿದ್ದಾನೆ. ಇದು ದೀರ್ಘಕಾಲದ ಏಕಾಂಗಿತನ ಅಥವಾ ಆಳವಾದ ದುಃಖದ ಭಾವನೆಯನ್ನು ನಿಮಗೆ ಅನುಭವಿಸುವಂತೆ ಮಾಡಿದೆ. ಅದೃಷ್ಟವಶ 3ನೇ ಮನೆಯಲ್ಲಿರುವ ನಿಮ್ಮ ರಾಶ್ಯಾಧಿಪತಿ ಮಂಗಳನು ಜಡತೆಯನ್ನು ಹಿಮ್ಮೆಟ್ಟಿಸಲು ಅಗತ್ಯವಾದ ಸ್ಥಾನ, ಶಕ್ತಿ ಹಾಗೆ ಮಾನಸಿಕ ಧೈರ್ಯವನ್ನು ಒದಗಿಸುತ್ತಾನೆ. ಕಟ್ಟುನಿಟ್ಟಾದ ದೈನಂದಿನ ದಿನಚರಿಯಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚರ್ಚೆಗಳನ್ನು ತಪ್ಪಿಸಿ. ಇನ್ನು ಆಗಸ್ಟ್ 17ರವರೆಗೆ 4ನೇ ಮನೆಯ ಮೂಲಕ ಸಾಗುವ ಸೂರ್ಯನ ಸಂಚಾರವು ಎದೆಗೆ ಸಂಬಂಧಿಸಿದ ದುರ್ಬಲತೆಗಳನ್ನು ತರಲಿದೆ.
ನೀಡಿದ್ದಾನೆ. ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಎತ್ತಿ ತೋರುತ್ತಾನೆ. ಹಾಗೆ ಇದು ನಿಮಗೆ 5ನೇ ಮನೆಗೆ ಸಾಗುವವರೆಗೆ ಇರಲಿದೆ. ನೀವು ಹೊಟ್ಟೆಯ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಈ ಸಮಯದಲ್ಲಿ ನೀವು ಧ್ಯಾನ, ಯೋಗ, ವ್ಯಾಯಾಮವನ್ನು ಮಾಡುವುದು ಉತ್ತಮವಾಗಿರಲಿದ್ದು, ಹಾಗೆ ಈ ಸಮಯದಲ್ಲಿ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ಇದು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿರಲಿದೆ. ಮಾನಸಿಕ ಒತ್ತಡವನ್ನು ನಿವಾರಿಸುವ ಅನೇಕ ಮಾರ್ಗಗಳನ್ನು ನೀವು ಅಳವಡಿಸಿಕೊಳ್ಳಿ. ಹಾಗೆ ಈ ತಿಂಗಳಿನಲ್ಲಿ ತೀವ್ರ ಸವಾಲಿನ ಜ್ಯೋತಿಷ್ಯ ವಾತಾವರಣದ ದೈನಂದಿನ ಬಳಲಿಕೆಯ ಪರಿಹಾರವೂ ಇರಲಿದೆ. ವಿರುದ್ಧ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮಗೆ ಅತ್ಯುತ್ತಮ ರಕ್ಷಣೆಯನ್ನು ನೀಡಲಿದೆ. ಇನ್ನು ಮುಂದಿನದಾಗಿ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ, ಕೌಟುಂಬಿಕ ವಿಚಾರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಆಗಸ್ಟ್ 17ರವರೆಗೆ ಸೂರ್ಯನು 4ನೇ ಮನೆಯನ್ನು ಬೆಳಗುವುದರಿಂದಾಗಿ ಕೌಟುಂಬಿಕ ಜೀವನವು ಅಸಾಧಾರಣವಾದ ತಾಳ್ಮೆಯನ್ನು ಬಯಸುತ್ತದೆ. ಇದು ಈಗಾಗಲೇ ಅಲ್ಲಿ ವಾಸಿಸುತ್ತಿರುವ ಉಚ್ಚ ಗುರುವಿನ ಅಪಾರ ವಿಸ್ತಾರವಾದ ತೂಕದೊಂದಿಗೆ ಆಗಾಗ್ಗೆ ಘರ್ಷಣೆ ನಡೆಸುತ್ತದೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ ವಿಷಯಗಳು, ವಾಹನಗಳು, ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಭಾರೀ ಮನೆ ಜವಾಬ್ದಾರಿಗಳು ಮತ್ತು ಹಿರಿಯರೊಂದಿಗೆ ಅಹಂಕಾರದ ವಾದಗಳಿಂದ ನಿಮ್ಮ ವ್ಯಕ್ತಿತ್ವವು ಉಸಿರುಗಟ್ಟಿಸುವಂತೆ ಅನಿಸಬಹುದು. ಅದೃಷ್ಟವಶ 3ನೇ ಮನೆಯಲ್ಲಿರುವ ಮಂಗಳನು ಕಿರಿಯ ಸಹೋದರರಿಗೆ ಬಲವಾದ ಬೆಂಬಲ ಹಾಗೆ ರಚನಾತ್ಮಕ ಸಂವಹನವನ್ನು ಖಚಿತಪಡಿಸುತ್ತದೆ. ಇದು ಉದ್ವಿಗ್ನ ಕುಟುಂಬ ಕೂಟಗಳ ಸಮಯದಲ್ಲಿ ನಿಮ್ಮ ಹತಾಶೆಗಳಿಗೆ ಅಗತ್ಯವಾದ ದಾರಿಯನ್ನು ಒದಗಿಸುತ್ತದೆ. ಸೂರ್ಯನು 5ನೇ ಮನೆಯಲ್ಲಿ ಹೋದ ನಂತರದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಒಂದಿಷ್ಟು ತಣ್ಣಗೆ ಆಗಬಹುದು. ಆದರೆ ಗಮನವು ಮಕ್ಕಳು ಮತ್ತು ಪ್ರಯಾಣ ಸಂಬಂಧಗಳ ಕಡೆಗೆ ವೇಗವಾಗಿ ಬದಲಾಗುತ್ತದೆ. ನಿಮ್ಮ ಅಧಿಕಾರದ ಬಯಕೆಯು ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಅಸಮಾಧಾನಗೊಳಿಸುವುದರಿಂದಾಗಿ ನೀವು ಸಂಘರ್ಷಣೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮನೆಯಲ್ಲಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರುವಿನ ಮುಂದುವರಿಕೆಯು ಉಪಸ್ಥಿತಿಯು ಬುದ್ಧಿವಂತಿಕೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬದ್ಧತೆಯನ್ನು ಬಯಸುತ್ತದೆ. ಕುಟುಂಬದ ಸಂಭಾಷಣೆಯಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕಿಂತ ಸಕ್ರಿಯವಾಗಿ ಆಲಿಸುವುದರ ಮೇಲೆ ಗಮನ ಹರಿಸುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ಉಚ್ಚ ಗುರುವು 4ನೇ ಮನೆಯಲ್ಲಿ ನಿರೀಕ್ಷೆಗಳನ್ನು ವಿಸ್ತರಿಸುವುದರಿಂದಾಗಿ ವಿದ್ಯಾರ್ಥಿಗಳು ತೀವ್ರ ಭೌತಿಕ ಒತ್ತಡವನ್ನು ಎದುರಿಸುತ್ತಾರೆ. ಇದು ಮೂಲಭೂತ ಅಧ್ಯಯನದ ಮೇಲೆ ಮೇಲುಗೈ ಸಾಧಿಸುವಂತೆ ಮಾಡಲಿದೆ. 6ನೇ ಮನೆಯಲ್ಲಿ ಇರುವ ನೀಚ ಶುಕ್ರನು ಹಲವಾರು ಗಮನಿಸಲಾಗದ ವಿಷಯಗಳನ್ನು ಸೃಷ್ಟಿಸುತ್ತಾನೆ. ಇದು ನಿಮ್ಮನ್ನು ಸಣ್ಣ ಪುಟ್ಟ ವಿವಾದಗಳು, ಸ್ಪರ್ಧಾತ್ಮಕ ಆತಂಕಗಳು ಅಥವಾ ಬೋಧನಾ ಶುಲ್ಕದ ಬಗ್ಗೆ ಹಣಕಾಸಿನ ಚಿಂತನೆಗಳಿಗೆ ಎಳೆಯಬಹುದು. ಈ ಸಮಯದಲ್ಲಿ ಅಡೆತಡೆಗಳನ್ನು ನಿಭಾಯಿಸಿಕೊಂಡು ನೀವು ಮುಂದುವರೆದರೆ ಉತ್ತಮ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇದು ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೀವು ನೋಡುವ ಬದಲಾವಣೆಗಳಾಗಿದ್ದು, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಸಮಯದಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೋಡೋಣ. ಮೊದಲಿಗೆ ಗುರುವಿನ ಆರಾಧನೆ ಮಾಡುವುದು. ಭಾರಿ ಕೌಟುಂಬಿಕ ಒತ್ತಡವನ್ನು ನಿವಾರಿಸಿಕೊಳ್ಳಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸುವುದು, ಅರಿಶಿನ ಮತ್ತು ಕಡಲೆ ಬೇಳೆ ದಾನ ಮಾಡುವುದು ಉತ್ತಮವಾಗಿರಲಿದೆ. ಇದು ನಿಮ್ಮ ಮನೆಯ ವಾತಾವರಣವನ್ನು ಬುದ್ಧಿವಂತಿಕೆಯಿಂದ ಆಕರ್ಷಿಸಲು ಮತ್ತು ಸವಾಲುಗಳನ್ನು ತಗ್ಗಿಸಲು ಗುರು ಸ್ತೋತ್ರವನ್ನು ಜಪಿಸುವುದು ಕೂಡ ಉತ್ತಮವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇನ್ನು ಮುಂದಿನ ಯಾವ ವಿಷಯದ ಬಗ್ಗೆ, ಯಾವ ಮಾಹಿತಿಯ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.